ಒಳ್ಳೆ ಟೈಮು ಪ್ರಾಪ್ತಿ ಆಗಬೇಕು, ಒಳ್ಳೆ ಟೈಮು ನಮಗೆ ಸ್ಟಾರ್ಟ್ ಆಗಬೇಕು, ಅದೃಷ್ಟ ಪ್ರಾಪ್ತಿ ಆಗಬೇಕು, ಒಳ್ಳೆಯ ಸಮಯ ನಮ್ಮ ಜೀವನದಲ್ಲಿ ಪ್ರಾರಂಭ ಆಗಬೇಕು. ಕೆಟ್ಟ ಗಳಿಗೆಗಳು, ವಿಷಗಳಿಗೆಗಳು, ಕೆಟ್ಟ ಸಮಯ, ಕೆಟ್ಟದು ಹೋಗ್ಬಿಟ್ಟು ಜೀವನದಲ್ಲಿ ಸದಾ ಒಳ್ಳೆಯದಾಗಬೇಕಪ್ಪ ಅಂತಂದರೆ ಲಕ್, ಅದೃಷ್ಟ ಪ್ರಾಪ್ತಿ ಆಗಬೇಕು. ಉದ್ಯೋಗದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ, ಫೈನಾನ್ಷಿಯಲ್ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ, ಅರ್ಥಾಯ್ತಾ? ಮತ್ತು ಮದುವೆ ಶೀಘ್ರವಾಗಿ ಸೆಟ್ ಆಗಬೇಕು. ನಾವು ಅಂದ್ಕೊಂಡಿರೋ ಅಂಥ ವರ, ನಾವು ಅಂದ್ಕೊಂಡಿರೋ ಅಂಥ ವಧು ಸಿಗಬೇಕಪ್ಪ. ಟೋಟಲಿ ಅದೃಷ್ಟ ಪ್ರಾಪ್ತಿಯಾಗಬೇಕು ಎಲ್ಲ ವಿಚಾರದಲ್ಲೂ. ಹಣದ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ, ಸಾಲಬಾಧೆ, ಕೊಟ್ಟಿರುವ ಹಣ ವಾಪಸ್ ಬರುವ ವಿಚಾರದಲ್ಲಿ, ಇನ್ಕ್ರಿಮೆಂಟ್ಸು, ಪ್ರಮೋಷನ್ಸು. ನೀವೇನೋ ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಇಷ್ಟಾರ್ಥಗಳು ನೆರವೇರಬೇಕಪ್ಪ ಅಂತಂದರೆ ಅಸ್ಟ್ರೋ ನವಗ್ರಹ ವಾಚ್ ಅಂತ ಸಿಗುತ್ತೆ. ಯಾಕೆಂದರೆ ಕೆಟ್ಟ ಸಮಯ ಹೋಗ್ಬಿಟ್ಟು ಒಳ್ಳೆಯ ಸಮಯ ಪ್ರಾಪ್ತಿ ಆಗಬೇಕು. ನಮಗೆ ಯಾವಾಗಪ್ಪ ಅದೃಷ್ಟ ಬರುತ್ತೆ, ನಾವು ಯಾವಾಗಪ್ಪ ಏಳಿಗೆ ಅಭಿವೃದ್ಧಿ ಆಗಬೇಕು ಅಂತ ಕಾಯ್ತಿರ್ತೀರಲ್ಲ, ಇದು ಅದ್ಭುತವಾದ ಪರಿಹಾರ. ಯಾಕೆಂದರೆ ಭಗವಂತ ಯಾವ್ಯಾವ ಪರಿಹಾರದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆ ನಿವಾರಣೆ ಮಾಡ್ತಾನಂತ ಹೇಳೋಕ್ಕಾಗಲ್ಲ. ತಗೊಳ್ಳಿ, ಇದೊಂದು ಧಾರಣೆ ಮಾಡ್ಕೊಳ್ಳಿ. ಕೆಟ್ಟ ಸಮಯ ಹೋಗಿ ಒಳ್ಳೆಯ ಸಮಯ ನಿಮಗೆ ಪ್ರಾಪ್ತಿಯಾಗುತ್ತೆ.